ಕಸ್ಟಡಿ ಈಸ್ ನಾಟ್, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಲ್ವಾ ಸರ್? ನೀವು ಹೇಳಿದ್ರಿ ವಿನಯ್ ಕುಲಕರ್ಣಿ ಅವ್ರ ಕೇಸಲ್ಲಿ ಕಂಪ್ಲೀಟ್ ಅಕ್ವಿಟಲ್ಲೇ ಆಗೋಯ್ತು ಅಂತ, ಇಲ್ಲೂ ಹಂಗೆ ಆಗ್ಬೇಕು ಅಂತ ಏನಾದ್ರು ಇದೆಯಾ? ನೋಡಿ, ಅದು ನ್ಯಾಯಾಧೀಶರಿಗೆ ಬಿಟ್ಟಿದ್ದು. ದಿ ಕಾನ್ಸೆಪ್ಟ್ ಆಫ್ ಅಪ್ರೂವರ್ ಟು ಪಾರ್ಡನ್, ಅಕಂಪ್ಲೈಸ್, ಅಪ್ರೂವರ್, ಇದು ಬ್ರಿಟಿಷ್ ಕಾನ್ಸೆಪ್ಟು. ಇದನ್ನೇ ಮಿಸ್ಯೂಸ್ ಮಾಡಿಸ್ಕೊಳ್ತಾರೆ ಪೊಲೀಸರು. ಈಗ ನಮ್ಮ ಸಾಹೇಬರು ಅದನ್ನೇ ಹೇಳಿದರು, ಯಾರು ವೀಕ್ ಪಾಯಿಂಟ್ ಅವನ್ನ ಹಿಡಿತೀವಂದೋ ಅದಕ್ಕೆ ಒಂದು ಹೆಜ್ಜೆ ಮೇಲೆ ಹೋಗಿ ನಾನೇನು ಹೇಳ್ತೀನಿ ಅಂದರೆ, ಇದು ಸೆಲೆಬ್ರಿಟಿ, ಇದಕ್ಕೆ ಸಪೋರ್ಟರ್ ಇರ್ತಾರೆ, ಅವರಿಗೆ ದುಶ್ಮನ್ಗಳಿರ್ತಾರೆ. ನನ್ನ ಪ್ರಕಾರ ಯಾರೋ ಎತ್ತು ಕಟ್ಟಿದ್ದಾರೆ, ಇದರಲ್ಲಿ ಯಾವುದೋ ಕೈವಾಡ ಇದೆ. ಅದು ಯಾರ್ಯಾರು ಅವ್ರನ್ನ ಜೈಲ್ ಒಳಗಡೆ ಭೇಟಿಯಾದರು, ಪೊಲೀಸರು ಏನಾಗಲೂ ಭೇಟಿಯಾದ್ರ, ಇದು ಅಪ್ರೂವರ್ ಆಗೋಕ್ಕೆ ಮೊದಲು ಸತಿ ಹೊರಗೆ ಬಂದಿದ್ದಾರೆ, ಯಾವ ಕಾರಣದಿಂದ ಬಂದಿದ್ದಾರೆ, ಸರ್ ಅವ್ರ ತಂದೆಗೆ ಹುಷಾರಿಲ್ಲ, ಅದೇ ಯಾರನ್ನೆಲ್ಲ ಭೇಟಿಯಾದರು, ಇದೆಲ್ಲನೂ ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ. ಈಗ ಅವ್ರಿಗೆ ಮಾತ್ರ ಬಿಟ್ಟಿದ್ದಾರೆ, ಹೊರಗೆ ಬಂದಿದ್ದಾರೆ. ಈಗ ಅವ್ರಿಗೆ ಇವ್ರು ನಟ ಅಲ್ಲ, ದರ್ಶನ್ ನಟ, ಇವ್ರೇನು ನಟ ಅಲ್ಲ. ನನಗೆ ತಿಳಿದ ಮಟ್ಟಿಗೆ ಫೇಸ್ಬುಕ್ ಟಚಪ್ಪು, ಫೇಸ್ಬುಕ್ಕಲ್ಲಿ ಮೀಟ್ ಆಗಿದ್ದಾರೆ, ದೆನ್ ದೇ ಬಿಕೇಮ್ ಫ್ರೆಂಡ್ಸ್. ಒಂದು ಫ್ರೆಂಡ್ಸ್ಗೆ ವಿರೋಧ ಈಗ ಗೊತ್ತಿದೆ. ಅವ್ರೇನು ಈಸ್ ನಾಟ್ ಎ ಲೆಫ್ಟ್ ಹ್ಯಾಂಡ್ ಥಮ್ ಪರ್ಸನ್, ಈಸ್ ಎ ಎಜುಕೇಟೆಡ್ ಪರ್ಸನ್. ಅವ್ರಿಗೆ ಗೊತ್ತಿದೆ, ಗೊತ್ತಿದೆ, ಈಸ್ ಎ ಎಜುಕೇಟೆಡ್ ಪರ್ಸನ್. ಇದು ಅಪ್ರೂವರ್ ಅಂದರೆ ಏನು, ಅದರಿಂದ ಯಾರಿಗೆ ತೊಂದರೆ ಆಗುತ್ತೆ, ತೊಂದರೆ ಅಂದರೆ ಎಂಥ ತೊಂದರೆ, ದುಡ್ಡು ನಷ್ಟ ಆಗೋದಿಲ್ಲ, 4 ಪಿಕ್ಚರ್ ಫೇಲ್ಯೂರ್ ಆಗೋದಿಲ್ಲ, ಲೈಫ್ ಲಾಂಗ್ ಜೈಲಲ್ಲಿ ಇರಬೇಕು ಅನ್ನೋದು ತೊಂದರೆ ಇದೆ. ಅವನು ಏನಾಗಲಿ ನಾನು ಆಗ್ತೀನಿ ಅಂದರೆ ಇದರಲ್ಲಿ ಯಾರು ಕೈವಾಡ ಇದೆ ನನಗೆ ಗೊತ್ತಿಲ್ಲ. ಐ ಆಮ್ ನಾಟ್ ಕೈವಾಡ ಇರಲೇಬೇಕಾ ಅಂತ ನಾನು ಕೇಳ್ತಾ ಇರೋದು. ಇದರಲ್ಲಿ ಐ ಆಮ್ ಸಸ್ಪೆಕ್ಟಿಂಗ್. ಈಗ ಜೈಲಲ್ಲಿ ಇದ್ದು ಆ ಜೈಲು ವಾತಾವರಣ ತಲೆ ಕೆಟ್ಟೋಗಿ 2 ವರ್ಷ ಸಾಯ್ಲಿ ಮರ, ನಾನು ಮಾಡಿಲ್ಲ ಏನಿಲ್ಲ, ನಂದಲ್ಲ ಪ್ರಕರಣ, ನಾನು ಯಾಕೆ ಇರಬೇಕಿಲ್ಲ ಅನ್ನೋ ಯೋಚನೆ ಬರೋದು. ದಿಸ್ ಇಸ್ ಯುವರ್ ಇನ್ಫರೆನ್ಸ್. I don't infer like that. I infer differently. Please, sir. I infer differently. Somebody is behind that. Somebody provoked, motivated, abated, goaded, guided for one reason or the other reason. It is goading. Sir, it is for pecuniary just interest. Just a counter theory, sir. Ideally, Aftab will ask you this in the court. ನೀವೇನಾದ್ರು ಒಬ್ರು ವಿರುದ್ಧ ಒಬ್ರು ವಾದ ಮಾಡಿದ್ರೆ ಅಫ್ತಾಬ್ ಅಲ್ಲಿ ಕೇಳ್ತಾರೆ ನಿಮ್ನ, ಇಲ್ಲಿ ನಾನು ಕೇಳ್ಬೋದು ಸರ್ ನಿಮ್ನ. ಕೇಳಿ. ಅದೇ ರೀತಿ ಉಲ್ಟಾ ಆಗಿರ್ಬೋದಾ ಸರ್? ನೋಡಿ, ಇವ್ರಿಗೊಂದು ನಿರೀಕ್ಷೆ ಇತ್ತು, ಇವ್ರಿಗೊಂದು ಅಪೇಕ್ಷೆ ಇತ್ತು, ಇವ್ರು ಅದನ್ನ ಪೂರೈಸಲಿಲ್ಲ, ಹಾಗಾಗಿ ಇವರು ಅಪ್ರೂವರ್ ಆಗಕ್ಕೆ ಇವಾಗ ಥ್ರೆಟನ್ ಮಾಡಿ ಇವಾಗ ಅಪ್ರೂವರ್ ಆಗೋದಕ್ಕೆ ಮುಂದಾಗಿದ್ದಾರೆ. ಇದು ಹೆಂಗಿದ್ರು ವಿನ್ ವಿನ್ ಸಿಚುವೇಶನ್. ನನ್ನ ಅಪೇಕ್ಷೆ ಪೂರೈಕೆ ಆಯ್ತಾ, ನನಗೇನೋ ಒಂದು ಸಿಗುತ್ತೆ, ಪೂರೈಕೆ ಆಗ್ಲಿಲ್ವಾ ನಾನು ಜೈಲಿಂದ ಬಿಡುಗಡೆ. ನಾವು ಲೀಗಲ್ ಲ್ಯಾಂಗ್ವೇಜ್ ಏನಂದ್ರೆ, ಫಾರ್ ದ ರೀಸನ್ಸ್ ಬೆಸ್ಟ್ ನೋನ್ ಟು ಹಿಮ್, ಫಾರ್ ದ ರೀಸನ್ಸ್ ಬೆಸ್ಟ್ ನೋನ್ ಟು ದಿಸ್ ಪರ್ಸನ್. ಅದನ್ನೇ ಅವರಿಬ್ರು ಕೇಳ್ತಾ ಇರೋದು. ಆ ರೀಸನ್ ಬರಕ್ 2 ವರ್ಷ ಆಯ್ತಾ? ಅದೇ ಫಾರ್ ದ ರೀಸನ್ ಬೆಸ್ಟ್ ನೋನ್ ಟು ಹಿಮ್, ಬಟ್ ವಿ ಕ್ಯಾನ್ ಇನ್ಫರ್ ಡಿಫರೆಂಟ್ಲಿ. ವೈ ನಾಟ್? ಬಿಕಾಸ್ A2 is a celebrity. See, behind A2 there are so many investments. No, please tell me, sir, how does the law change? No. Law will not change. How does the law change? Law will not change. Darshan agli, Amitabh Bachchan agli, sir, the law is the same. I am not speaking law. Then? What provoked him to turn approver is only we are discussing. Okay. Law is common. Law is common. Law is common to all andre ಅದು ಬೇರೆ ಡಿಬೇಟ್ ಆಗುತ್ತೆ. ಅದು ಯಾವ ಡಿಬೇಟ್ ಬೇಡಿ. ಸೊ ಈಗ ಇರೋರಿಗೆ ಒಂದು ಕಾನೂನು, ಇಲ್ದಿರೋರಿಗೆ ಇನ್ನೊಂದು ಕಾನೂನು, ಇದೆಲ್ಲ ಬೇರೆ ಟಾಪಿಕ್. ಇದರಲ್ಲಿ ಗೆಳೆಯ, ಫ್ರೆಂಡು, ದೇ ವರ್ ಟುಗೆದರ್ ಇನ್ ಟಾಕಿಂಗ್, ವಾಕಿಂಗ್, ಈಟಿಂಗ್, ಡ್ರಿಂಕಿಂಗ್ ವಾಟರ್. ಐ ಡೋಂಟ್ ಮೀನ್ ಎನಿ ಅದರ್ ಡ್ರಿಂಕ್ಸ್. ಸೊ ಟೇಬಲ್ಸ್ ಆಲ್ ವೇರ್ ಟುಗೆದರ್. All of water us are plain water or something with it, sir? Plain water, sir. Okay, sir. Please. Or coffee water. Really, sir, munde. Tea water. So something juice water. I don't mean any other water. Okay. Ee tara rubbing shoulder in the right side. Such close friends. Suddenly wrong side rubbing idalla. This is a human mindset. Idu ಏನಾಗುತ್ತೆ, ಇಟ್ಸ್ ಎ ಸಾರ್ಟ್ ಆಫ್ ಮೆಂಟಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ಬೋದು. ಅದು ಹೌ ಇಸ್ ಇಟ್ ಪಾಸಿಬಲ್? ನನ್ನ ಜೊತೆಯಲ್ಲಿರೋನ್ನ ನಾನು ತಪ್ಪು ಮಾಡಿದರೆ ಇವನು ತಪ್ಪು ಮಾಡ್ದ, ನಾನು ಮಾಡಿಲ್ಲ, ಆದರೆ ನಾನು ನೋಡಿದೆ. ಇವನು ತಪ್ಪು ಮಾಡಿದ್ದಲ್ಲೇ ನಾನು ನೋಡಿದೆ, ನಾನು ತಪ್ಪು ಮಾಡಿಲ್ಲ. ವಾಟ್ ಈಸ್ ದಿಸ್?
ದಿಸ್ ಈಸ್ ಅ ಹ್ಯೂಮನ್ ಕಾಂಟ್ಯಾಕ್ಟ್ ಅಂದರೆ ಎಂಥ ಹ್ಯೂಮನ್ ಬೀಯಿಂಗ್. ವೆರಿ ಎಕ್ಸ್ಪೀರಿಯನ್ಸ್ ಲಾಯರ್. ನಾನು ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ ಸರ್. ದೇರ್ ಇಸ್ ಅ ಮರ್ಡರ್ ಸರ್. ದೇರ್ ಆರ್ 3 people who commit a murder. There is only one guy who stabbed it sir. ಅವ್ರು ಇಬ್ಬರದು ಅವ್ರು ದೇ ಆರ್ ಅಕಂಪ್ಲಿಸ್. ಇಲ್ಲಿ ಸ್ಟ್ಯಾಬಿಂಗ್ ಅಲ್ಲ ಸರ್, ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ. ಈ ಕೇಸಲ್ಲಿ ಸ್ಟ್ಯಾಬಿಂಗ್ ಅಲ್ಲ ಸರ್. ಸ್ಟ್ಯಾಬಿಂಗ್ ಅಲ್ಲ ಸರ್, ಇದರಲ್ಲಿ ಸ್ಟಬ್ಬಿಂಗ್ ಇತ್ತು ಅಂತ ಬರ್ದಿದ್ದಾರೆ. ಸಿಗರೆಟ್ ಸ್ಟಬ್ಬಿಂಗ್. ಆ ಒಂದು ಬೇಟನ್ನು ಯಾವ ಒಂದು ಕೋಲ್ ಸೌದೆ ಪೀಸ್ ತಗೊಂಡು ಹೊಡೆದಿದ್ದೀರಿ, ಬೇರೆ ವಿಷಯ ಮಾಡಿ ಮುಂದೆ ಇರೋ ರಿಪೋರ್ಟ್ ತಗೊಂಡು ನಾನು ನಿಮಗೆ ಪ್ರಶ್ನೆ ಕೇಳ್ತಿದ್ದೀನಿ. ಆಗುತ್ತೆ ಅದ್ರ ಬಗ್ಗೆ ನಾನು ಇಲ್ಲಿ ಬೇಡ. ಸಿ ನೌ ಎ ಪರ್ಸನ್ ಈಸ್ ಟರ್ನಿಂಗ್ ಅಪ್ರೂವರ್. ಸೊ ನಾನು ಮೊದಲೇ ಹೇಳಿದೆ, ದಿಸ್ ಕಾನ್ಸೆಪ್ಟ್ ಐ ಡೋಂಟ್ ಆಕ್ಸೆಪ್ಟ್. ದಿಸ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್, ಬಟ್ ಇಟ್ ಇಸ್ ಅ ಬ್ರಿಟಿಷ್ ಲಾ. ಅದು ಇವರು ಪೊಲೀಸ್ನವ್ರು ಹೇಳಿದ್ರು, ಪೊಲೀಸ್ ಸಾಹೇಬರು, ಇದು ಯಾರು ವೀಕ್ ಪಾಯಿಂಟ್ ನಾವು ಹಿಡಿತೀವಿ. ಬಟ್ ದಟ್ಸ್ ಆಲ್ಸೋ ಅ ವೇ ಆಫ್ ಇನ್ವೆಸ್ಟಿಗೇಟಿಂಗ್ ಅಲ್ವಾ ಸರ್? ಯಾಕೆ ಇನ್ವೆಸ್ಟಿಗೇಷನ್ ಇಟ್ಸ್ ನಾಟ್ ಫೇರ್. ಇಟ್ಸ್ ಎ ಫೇರ್ ಅನ್ಫೇರ್, ಟೇಂಟೆಡ್, ಒನ್ ಸೈಡೆಡ್. ಸಿ ವೆನ್ ಯು ಆರ್ ಅನ್ಏಬಲ್ ಟು ಇನ್ವೆಸ್ಟಿಗೇಟ್, you are unfit to be an investigator. Sir, why you need a approval? ಈಗ ಒಂದು ಮಾತು ಹೇಳಿ, 5200ಕ್ಕೂ ಹೆಚ್ಚು ಪೇಜಿನ ಒಂದು ಚಾರ್ಜ್ ಶೀಟ್ ಹಾಕಿ ಇಷ್ಟೆಲ್ಲಾ ಸಾಕ್ಷ್ಯಾಧಾರ, 8 ಸ್ಪೆಸಿಫಿಕ್ ಫೋಟೋಸ್, 60 CDR ರೆಕಾರ್ಡ್ಸ್, 60 ಡಿಜಿಟಲ್ ಮೆಟೀರಿಯಲ್, 60 CDR 650 ಪೇಜ್ ರಿಪೋರ್ಟ್, ಇಷ್ಟೆಲ್ಲ ಮಾಡಿನೂ ಪ್ರಾಸಿಕ್ಯೂಷನ್ ಒಬ್ಬರನ್ನ ಅಪ್ರೂವರ್ ಆಗ್ಲಿ ಅಂತ ಹೇಳ್ತಿದ್ದಾರೆ ಅಂದ್ರೆ ದೇರ್ ಶುಡ್ ಬಿ ಅ ರೀಸನ್. ನಾನು ಕೇಳ್ತೀನಿ, ಈಗ ಅಫ್ತಾಬ್ ನೀವು ಹೇಳಿ, ಇವನ್ ದ ಕೋರ್ಟ್ ಸೆಡ್ ನಾವು ಡಿಫೆನ್ಸ್ ನ ಕೇಳಬೇಕಾಗಿಲ್ಲ. ಇವತ್ತು ಯಾರು ದರ್ಶನ್ ಪರ ಲಾಯರ್ಗಳನ್ನ ನಾವು ಕೇಳಿ ನಿರ್ಧಾರ ಮಾಡಬೇಕಾಗಿಲ್ಲ, ನಾವು ಅನುಮತಿ ಕೊಡ್ತೀವಿ ಇದಕ್ಕೆ ಅಂತ. ಅಟ್ ದಿ ಔಟ್ಸೆಟ್ ಇದು ದರ್ಶನಿಗೆ ಹಿನ್ನಡೆ ಆಯ್ತಲ್ವಾ ಅಂತ ಸರ್ ನಾವು ಹೆಂಗೆ ಡಿಸೈಡ್ ಮಾಡಕ್ ಬರುತ್ತೆ ಸರ್? ಅವರು ಹೇಳೋಕ್ಕಿಂತ ಮುಂಚೆನೆ ಇದು ದರ್ಶನ್ಗೆ ಹಿನ್ನಡೆ ಆಯ್ತಾ ಏನಾಯ್ತು ಅಂತ ನಾವು ಫ್ಯಾಕ್ಟ್ ದಟ್ ನಿಮ್ಮ ಕ್ಲೈಂಟ್ ಪ್ರದೋಷನ್ನ ಅವರು ಅಪ್ರೂವರ್ ಆಗಿ ಒಪ್ತಾ ಇದೆ, ಕೋರ್ಟ್ ಸಮ್ಮತಿಸಿದೆ ಅಂತ ಹೇಳಿದ್ರೇನೆ ಅಂದ್ರೆ ಒಂದು ಹೆಜ್ಜೆ ಹಿಂದೆ ತಗೊಂಡಂಗೆ ಆಯ್ತಲ್ವಾ ಸರ್? ನಾವು ಆಲ್ರೆಡಿ ಪ್ರೆಜುಡಿಕಲಿ ನಾವು ಡಿಸೈಡ್ ಮಾಡ್ತಾ ಇದ್ದೀವ ಇವರೇ ಕೃತ್ಯ ಮಾಡಿದ್ದಾರೆ ಅಂತ. ನಾವು ಹೆಂಗ್ ಡಿಸೈಡ್ ಮಾಡ್ತಿದ್ವಿ? ಇವ್ರು ಹೇಳೋ ಸಾಕ್ಷಿಯಿಂದನೇ ಅವರಿಗೆ ಏನಾದ್ರು ಆಗುತ್ತೆ, ಹಿನ್ನಡೆ ಆಗುತ್ತೆ. ಹೆಂಗ್ ಡಿಸೈಡ್ ಮಾಡ್ತೀವಿ ಅಂದ್ರೆ, ಈಗ ನೀವು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಲ್ಲ ಸರ್, ದರ್ಶನ್ಗೆ ಬೇಡ ಅಂತ ನಾನು ದರ್ಶನಿಗೆ ಹೇಳಿದೆ ಅಂತ ನೀವೇ ಹೇಳಿದಿರ ಸರ್. ಆಮೇಲೆ ಏನಿದೆ, ನೀವ್ ಹೇಳಿದಿರ ಅವರೇ ಹೊಡೆದಿದ್ದಾರೆ ಇದೇನಾ ಸರ್? ಅದು ನೋಡಿ, ಈ ಗ್ಯಾಪ್ ಅಲ್ಲೇ ನೀವು ಲಾಯರ್ಗಿರಿ ತೋರಿಸ್ತಾರೆ. ಅವರೇ ಹೊಡೆದಿರೋದು ಅಂತ ಹೇಳಿಲ್ಲ ಅಂದ್ರೆ, ಅವ್ರು ಹೊಡೆತದಿಂದಾನೇ ಸತ್ರು ಅಂತ ಹೇಳಲಿಲ್ಲ. ಆದ್ರೆ ಹೇಳಿದ್ದೇನು ಅಂದ್ರೆ, ದರ್ಶನ್ ಅವ್ರಿಗೆ ನಾ ಹೇಳ್ದೆ ಬೇಡ ಅಂತ ಹೇಳ್ದೆ, ಆದ್ರೂ ಹೊಡೆದ್ರು, ಬಟ್ ಅವ್ರು ಹೊಡೆತದಿಂದ ಸತ್ರ ಅಂತ ನೀವು ಕೇಳ್ತೀರಿ. ಈ ಪ್ರಶ್ನೆಗೆ ಆಸ್ಪದ ಇದೆ. ವೆರಿ ವೆಲ್. ಆಮೇಲೆ ನಾವು ಅವಾಗಿಂದ ಡಿಸ್ಕಸ್ ಮಾಡ್ತಿದ್ವಿ, ಎಲ್ಲರೂ ಕೇಳ್ತಿದ್ದಾರೆ 2 ವರ್ಷ ಬೇಕಾಯ್ತಾ ಅಂತ. ನಾವು ಹೆಂಗೆ ಡಿಸೈಡ್ ಮಾಡ್ತಿದ್ವಿ ಸರ್? ಇದು 2 ವರ್ಷ ಇವಾಗ ಓವರ್ ನೈಟ್ ಸಡನ್ ಆಗಿ ಒಂದಿನ ಎದ್ದು ಇಲ್ಲ ನಾನು ಇವತ್ತು ಅಪ್ರೂವರ್ ಆಗ್ಬಿಡ್ತೀನಿ ಅಂತ ಡಿಸೈಡ್ ಮಾಡಿರ್ತಾರ? ಓವರ್ ನೈಟ್ ಆಗಿರೋದಾ ಇದು? ನನ್ನ ಕ್ವಶನ್ ಇದು, ಓವರ್ ನೈಟ್ ಆಗಿರೋದಾ? ಆಗಿಲ್ಲ. ಐಡಿಯಲಿ ಇದು ಒಂದು ಪ್ರಜ್ಞೆ, ರೈಟ್ ರಾಂಗು, ಸರಿ ತಪ್ಪು, ಬ್ಲ್ಯಾಕ್ ವೈಟ್, ಈ ಪ್ರಜ್ಞೆ ಇದ್ಬಿಟ್ರೆ ಸರ್ ಯು ಡೋಂಟ್ ನೀಡ್ 2 years. ಈಗ ನಿಮ್ ಪಕ್ಕ ಕೂತಿರೋ ಗಣೇಶ್ ಅವರಾಗ್ಲಿ, ಮಾಲ್ಗತಿ ಸರ್ ಆಗ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಿಮಗ್ ನಿಜವಾಗ್ಲೂ ಪಶ್ಚಾತ್ತಾಪ ಅಂತಾನೆ ಇತ್ತಪ್ಪ, ಎಲ್ಲೋ ಒಂದ್ ಕಡೆ ಕಳೆದೋಗಿದ್ ಪ್ರಜ್ಞೆ ವಾಪಸ್ ಸಿಕ್ಬಿಡ್ತಪ್ಪ, ನೀವು ಮಾಡ್ಬೇಕು ಅಂದ್ರೆ 2 ವರ್ಷ ಬೇಕಾಗಿರ್ಲಿಲ್ಲ ಸರ್. ಅಲ್ಲಿ ಸರ್ಕಮ್ಸ್ಟಾನ್ಸಸ್ ಹೆಂಗಿರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ ಸರ್. ಅಲ್ಲಿ ಅವ್ರು ಇರ್ತಾರೆ, ಅವ್ರು ಎದುರು ಹೋಗ್ತಿರ್ತಾರೆ, ಅದು ಅವ್ರಿಗೆ ಗೊತ್ತು. ಅವ್ರಿಗೆ ಯಾಕೆ ಇಷ್ಟು ಬೇಕಾಯ್ತು ಟೈಮ್ ಅಂತಂದು ಅವ್ರಿಗೆ ಗೊತ್ತಿರುತ್ತೆ. ನಾವು ಹೊರಗೆ ಕುತ್ಕೊಂಡು ನಾವು 1000 ಹೇಳ್ತೀವಿ, 2 ವರ್ಷ ಬೇಕಾಯ್ತಾ, ಇವ್ರು ತಮ್ಮದೆಲ್ಲ ಮುಚ್ಚಿಟ್ಕೊಂಡು ಬೇರೆಯವ್ರದ್ದು ಹೇಳ್ತಾರೆ ಅಂತಂದು. ಅಲ್ಲಿ ಈಗ ಬಿಲೀವ್ ಮಾಡ್ತಾರೆ, ಈಗ ಅಕ್ಯೂಸ್ ಪರ್ಸನ್ಸ್ ಎಲ್ಲರೂ ಬಿಲೀವ್ ಮಾಡ್ತಾರೆ. ಇನ್ ಕೇಸ್ ಅವ್ನು ಸುಳ್ಳು ಹೇಳ್ತಿದ್ದಾನೆ, ತಂದು ಮುಚ್ಚಿಟ್ಕೊಂಡು ಉಳಿದವ್ರದ್ದು ಎಲ್ಲದು ಹೇಳ್ತಿದ್ದಾರೆ ಅಂದ್ರೆ ಅವ್ರು ಕ್ರಾಸಿಗೆ ಬರ್ತಾರಲ್ಲ, ಕ್ರಾಸಿಗೆ ಬಂದಾಗ ಅವ್ರು ಪ್ರೂವ್ ಮಾಡ್ಕೋಬೇಕು ಇವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ. ಆಯ್ತು, ಆಸ್ ಸೂನ್ ಆಸ್ ಇವರು ಅಪ್ರೂವರ್ ಆದ ತಕ್ಷಣ ಆರೋಪಿ ಆಗೋದು ನಿಲ್ಸ್ಬಿಡ್ತಾರ? ಅಂದ್ರೆ ಆ ಒಂದು ಇವತ್ತು ಈಸ್ ಅನ್ ಅಕ್ಯೂಸ್ಡ್, ಆರೋಪಿ ಇದ್ದಾರೆ ಇವತ್ತು. ನಾಳೆ ದಿವಸ ನಾನು ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಮುಂದೆ ಬರ್ತಾರೆ, ಸರ್ ಹೇಳ್ದಂಗೆ ಬಾಕ್ಸ್ ಬಂದು ನಿಂತ್ಕೋತಾರೆ ಕೋರ್ಟ್ ಅಲ್ಲಿ. ಆ ಕ್ಷಣದಿಂದ ಅವರು ಆರೋಪಿ ಆಗೋದು ನಿಲ್ಲಿಸ್ಬಿಡ್ತಾರ? ಆರೋಪಿಯಿಂದ ವಿಟ್ನೆಸ್ ರ್ಯಾಂಕಿಗೆ ಹೋಗ್ತಾರೆ, ಸಾಕ್ಷಿ ಅಂತ ಬರ್ತಾರೆ. ಸೊ ಆರೋಪಿ ಅನ್ನೋದು ಸರ್ ಅದು ಆರೋಪಿ ಬದಲಾವಣೆ ಆಗೋದಿಲ್ಲ, ಆಗಲ್ಲ, ಅದು ಆರೋಪಿನೇ ಇರ್ತಾನೋ ಎಲ್ಲಿವರೆಗೂ ಟ್ರಯಲ್ ನಡೆಯೋವರೆಗೂ, ಜಜ್ಮೆಂಟ್ ಮುಗಿಯೋವರೆಗೂ, ಜಡ್ಜ್ಮೆಂಟ್ ಬರೋವರೆಗೂ. ಅವನೇನು ಆರೋಪಿಗೆ ಅಪ್ರೂವರ್ ಆದವನಿಗೆ ಜಾಮೀನು ಸಿಗಲ್ಲ, ಬೇಲು ಸಿಗುದಿಲ್ಲ, ಇದೇ ಸಾಕ್ಷಿಯಿಂದ ಎಲ್ಲಿವರೆಗೂ ಸಿಗಲ್ಲ ಸರ್, ಎಲ್ಲಿವರೆಗೂ ಸಿಗಲ್ಲ ಬೇಲ್. ಯಾಕಂದ್ರೆ ಇವಾಗ ಆಗಿರೋದೇನೆ ಶಿಕ್ಷೆ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅಂತ. ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಇರೋದ್ರಿಂದ 1 ವರ್ಷ ತನಕ ಯಾರು ಹಾಕೋಂಗಿಲ್ಲ, ಹಾಕಂಗಿಲ್ಲ. ಅದು ದರ್ಶನ್ಗೆ ಅನ್ವಯ ಆಗುತ್ತಾ ಅಥವಾ A1 to A17 ಎಲ್ರಿಗೂ ಅಪ್ಲೈ ಆಗುತ್ತಾ ಅನ್ನೋದು ನನ್ನ ಪ್ರಶ್ನೆ ಇದೆ ಸರ್. ಒಂದು
A1 ಪವಿತ್ರ ಇದಾರೆ, A2 ದರ್ಶನ್ ಇದಾರೆ, ಹಾಗೆ ಹೋಗುತ್ತೆ ಅದು ಸೀರೀಸ್ ಅಪ್ ಟು A17. ಅದು ಎಲ್ರಿಗೂ ಅನ್ವಯ ಆಗುತ್ತಾ 1 ವರ್ಷ ಬೇಲ್ದು? ಇಲ್ಲ. ನೋಡಿ 7 ಜನಗೆ ಬೇಲ್ ಕ್ಯಾನ್ಸಲ್ ಮಾಡಿ ಅಂದು ಪೆಟಿಷನ್ ಹಾಕಿದ್ರು ಹೈಕೋರ್ಟ್ಗೆ, ಅವ್ರಿಗೆ ಅದು ಮಾತ್ರ ವಜಾ ಆಯಿತು, ದಟ್ ಈಸ್ ಡಿಸ್ಮಿಸ್ಡ್. ಸೊ ಅದರಲ್ಲಿ 7 ಜನ ಬಿಟ್ರೆ 10 ಜನ ಬೇಲಲ್ಲೇ ಇದ್ದಾರೆ. ಹೌದು ಸರ್, A10 A8 ವಿನಯ್ ಬೇಲಲ್ಲೇ ಇದ್ದಾರೆ. ಇದರಲ್ಲಿ ಏನೇನೋ ಆಗಿದೆ, ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದ್ಯಾಟ್. ಈಗ ಅವರು ಅಪ್ರೂವರ್ ಆಗಿದ್ದಾರೆ, ಅವರು ಅದನ್ನು ಸ್ಟಿಕ್ ಆನ್ ಆದರೆ ಅವರಿಗೆ ಬಿಡುಗಡೆನೇ ಆಗುತ್ತೆ, ಸಿಗೋ ಚಾನ್ಸ್ ಇದೆ, ಬೇಲು ಸಿಗುತ್ತೆ. ಬಿಡುಗಡೆ ಚಾನ್ಸ್ ಇಲ್ಲ. ಕರೆಕ್ಟಾಗಿ ಆದರೆ ಅಕ್ಯೂಟಲ್ಲಿ ಅವರು ಬಿಡುಗಡೆ ಆಗ್ತಾರೆ. ಸೀರಿಯಸ್ ಕೊಲೆ ಮಾಡಿರೋ ವಿನಯ್ ಕುಲಕರ್ಣಿ ಕೇಸ್ನಲ್ಲಿ A1 ಅಕ್ಯೂಟಲ್ ಆಯ್ತು ಅಂತ ಹೇಳ್ತಾ ಇದ್ದೀನಲ್ಲ. ರುದ್ರೇಶ್ ಕೇಸಲ್ಲಿ A6 ಬೇಲ್ ಕೊಟ್ಟರು, ಅವನಿಗೆ ಯಾರಿಗೂ ಬೇಲ್ ಸಿಗಲಿಲ್ಲ. ಬಿಕಾಸ್ ಈ ಟರ್ನ್ಡ್ ಅಪ್ರೂವರ್ ಬೇಲ್ ಕೊಟ್ಟಿದ್ದಾರೆ, ದುಬೈಗೆ ಕಳಿಸಿದ್ದಾರೆ. ಸೊ ಇವನಿಗೆ ಏನಾಗುತ್ತೆ ಅಂದರೆ ಇವನು ಯು ವಿಲ್ ಕಮ್ ಔಟ್ at the cost of his friends. At the cost of his friends. How come it's a cost of our friends, sir? ಹೆಂಗಾಗತ್ತಂಗ ಅವ್ರು At ಏನು the ಹೇಳ್ತಾರೆ cost ಅಂತ of ಆಗ್ಲೇ his ಡಿಸೈಡ್ friends. ಮಾಡ್ಬಿಟ್ಟಿದ್ದೀರಾ? ಇಲ್ಲ, at the cost of his friends ಅಂದ್ರೆ see the pain. ಸರ್ ಬಹುಶಃ ನೀವು ಇರಿ ಸರ್, the pain of one person is pleasure of another person. See, ಇದರಲ್ಲಿ ಜೈಲಲ್ಲಿ ಇರೋರು ಬೇರೆಯವರಿಗೆ ಪೇನ್ಫುಲ್ಲು, ಟೀರ್ಫುಲ್ಲು. ಅಪ್ರೂವರ್ ಆಗಿರೋರಿಗೆ ಡಿಲೈಟ್ಫುಲ್ಲು, ಕಲರ್ಫುಲ್ಲು, ವಂಡರ್ಫುಲ್ಲು, ಆರ್ಟ್ಫುಲ್ಲು, ಬ್ಯೂಟಿಫುಲ್ಲು. ಇದೇನಿದೆ ಇದು? ಬಾಕ್ಸಿಗೆ ಬಂದಾಗ ನೀವು ಡಿಸೈಡ್ ಮಾಡಿಸ್ರಿ ಸರ್, ಅದು ಎಷ್ಟು ಅದು ಡಿಲೈಟ್ಫುಲ್ ಬೇರೆ ಬಿಡಿ. ಮಾಡಿಸ್ರಿ. ಏನಾಗುತ್ತೆ ನೋಡಿ, ಒಂದು ಟ್ವಿಸ್ಟು, ಪೇನ್ಫುಲ್ಲು, ಟಿಯರ್ಫುಲ್ಲು, ಕಲರ್ಫುಲ್ಲು, ಬ್ಯೂಟಿಫುಲ್ಲು, ವಂಡರ್ಫುಲ್ಲು. ಒಂದು ಟ್ವಿಸ್ಟ್, ಒಂದೇ ಟ್ವಿಸ್ಟ್, ಒಂದು ಟಚಿಂಗ್ ಅಂಡ್ ಟಚಿಂಗ್. ಅದು 2 ಟಚಿಂಗ್ ಹೇಳಿದ್ದೀನಿ, ಏನಂತ ಕೇಳಬೇಡಿ. ಸರಿ ಸರ್. ಮಾಲ್ಗತಿ ಸರ್, ಈಗ ಮುಂದೆ ಈಸ್ ಕ್ಲೇಮಿಂಗ್ ಥ್ರೆಟ್, ನನಗೆ ಅಪಾಯ ಇದೆ, ನನಗೆ ಬೇರೆ ಕಡೆ ನಿಲ್ಲಿಸಿ, ನಾನು ತನಿಖೆ ಕೋರ್ಟ್ ಹಾಜರಿ ಕೂಡ ನಂದು ಬೇರೆನೇ ಆಗಲಿ, ಹಾಗೆ ಹೀಗೆ ಅಂತ. ಸೊ ಈಗ ಬಾಲನ್ ಸರ್ ಹೇಳ್ದಂಗೆ ಒಳ್ಳೆ ಚಾನ್ಸ್ ಇದೆ ಅವ್ರಿಗೆ ಬೇಲ್ ಸಿಗೋದಕ್ಕೆ. ಹಿ ಕಮ್ಸ್ ಔಟ್. ಏನ್ ಸರ್? ಇಲ್ಲ, ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಇದು ಬಿಡ್ರಿ, ಜಡ್ಜ್ ಹೆಂಗೆ ಹೇಳ್ತಾರೆ ಅದು ಅದ್ರ ಮೇಲೆ ಇರ್ತದೆ. ಬಟ್ ಕಂಪಲ್ಸರಿ ಇದೆಯಾ ಸರ್ ಆತರ? ನಾನು ನಿಮ್ಮಿಬ್ಬರಿಗೂ ಬಿಡ್ಬೇಕಂತೇನಿಲ್ಲ, ಅದನ್ನೇ ಪ್ರೊಟೆಕ್ಷನ್ ಕೊಡಿ ಅಂತ ಆರ್ಡರ್ ಮಾಡ್ತಾರೆ ಜೈಲ್ ಸೂಪ್ರಿಡೆಂಟ್ಗೆ. ಅವನಿಗೆ ಸ್ಪೆಷಲ್ ಪ್ರೊಟೆಕ್ಷನ್ ಕೊಡಿ, ಅವ್ನಿಗೆ ಥ್ರೆಟ್ ಇದೆ ಅಂತ ಏನಾದ್ರು ಅರ್ಜಿ ಕೊಟ್ರೆ, ಅವನೇನಾದ್ರೂ ಸೂಪ್ರಿಡೆಂಟ್ಗೆ ಅರ್ಜಿ ಕೊಟ್ರೆ, ಜೈಲ್ ಒಳಗಿನ ಕತೆ ಸರ್ ನೀವು ಹೇಳ್ತೀರಾ? ಒಳಗಿಂದ ಹೇಳ ನಾನು. ಹೊರಗೆ ಬಂದ್ರೆ ಸರ್, ಹೊರಗೆ ಬಂದ್ಮೇಲೆ ಆಮತ್ ಬೇರೆ ಕತೆ ಬೇರೆ, ಹೊರಗೆ ಬಂದ್ಮೇಲೆ ಬೇರೆ. ಈಗ ಒಳಗಿದಾನಲ್ಲ, ಒಳಗಿನ ಬಗ್ಗೆ ವಿಚಾರ ಮಾಡೋಣ. ಹೊರಗೆ ಬರ್ತಾನ ಏನ್ ಗ್ಯಾರಂಟಿ? ಅದನ್ನೇ ಕೇಳಿದೆ ಸರ್, ಗ್ಯಾರಂಟಿ ಇದೆಯಾ? ಅಪ್ರೂವರ್ ಆದ ತಕ್ಷಣ ನನ್ನ ಪ್ರಕಾರ ಗ್ಯಾರಂಟಿ ಇಲ್ಲ. ಅವನು ಬಾಕ್ಸ್ ಹತ್ತಿ ಇಫ್ ಈ ವಿತ್ ಸ್ಟ್ಯಾಂಡ್ಸ್ his version, if he testifies in examination chief, withstands in cross examination, ಅವ್ರು ಜೈಲಿಂದ ಬರ್ತಾರೆ. ಈಗಲೇ ಜೈಲಲ್ಲಿ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಹೊರಗೆ ಬಂದ ಮೇಲೆ ಏನೇನು ಆಗುತ್ತೆ ಅದೆಲ್ಲ ಆಗುತ್ತೆ. ಈಗ ಇನ್ನೊಂದಂದ್ರೆ, ಅವನು ಜೈಲಲ್ಲಿ ಇದ್ದಾಗ ಅವನು ನೋಡಿ ಲಕ್ಸುರಿಯಸ್ ಆಗಿ ಲೈಫ್ ಕಳೆದವನು. ಅವನು ಡ್ರೆಸ್ಪ್ರೇಟ್ ಆಗಿ ಏನೋ ಇದು ಆಗಿ ಹುಚ್ಚನಂಗಾಗಿ ಬೈದಿರ್ಬೇಕು, ಹೊಡೆದಿರ್ಬೇಕು. ಅದಕ್ಕೆ ಅವನು ಏನಾದರೂ ಚೇಂಜ್ ವಾತಾವರಣ ಆಗುವಂತ ಇಲ್ಲ ಸರ್, ವರದಿ ಆಗುವಂತ ಚಾನ್ಸಸ್ ಇದೆ. ಅವರು ಒಪ್ತಾರೋ ಇಲ್ವೋ, ವರದಿ ಇತ್ತು. ದರ್ಶನ್ಗೂ ಮತ್ತೆ ಪ್ರದೋಷ್ ಅವರಿಗೂ ಜೈಲಿನಲ್ಲಿ ಒಂದು ರೀತಿ ಅಸಮಾಧಾನದ ಸಂಬಂಧ ಆಗಿ ಬೆಳೆದು ಬಿಟ್ಟಿತ್ತು, ಪರಿವರ್ತನೆ ಆಗೋಗಿತ್ತು. ಇಟ್ ವಾಸ್ ನಾಟ್ ಯೂಶುವಲ್ ಫ್ರೆಂಡ್ಶಿಪ್, ಕುಚಿಕು ಫ್ರೆಂಡ್ಶಿಪ್ ಏನು ಉಳಿದಿರ್ಲಿಲ್ಲ ಅಲ್ಲಿ. ಇದೆಲ್ಲ ವರದಿಗಳಿದೆ ಸರ್. ಇದರ ಹಿನ್ನೆಲೆಯಲ್ಲಿ ನಾವು ಮಾತಾಡಬೇಕು. ಆದ್ರೆ ಅದನ್ನ ನಾವು ಕಟಕಟೆ ಅಥವಾ ಕೋರ್ಟಿನ ಒಳಗೆ ತರ್ಲಿಕ್ಕೆ ಆಗೋದಿಲ್ಲ. ಗಣೇಶ್ ಅವರೇ ಕಡೆದಾಗಿ ದರ್ಶನ್ ಸಂಬಂಧಪಟ್ಟಂಗೆನೆ ಇನ್ನೊಂದು ಪ್ರಶ್ನೆ. ಅವ್ರು ಹೇಳಿದ್ರು, ನಾನು ಬೇಡ ಅಂದೆ ದರ್ಶನ್ಗೆ, ಆದ್ರೂ ದರ್ಶನ್ ನಿಲ್ಲಿಸ್ಲಿಲ್ಲ. ಗನ್ ತಗೊಂಡು ಶೂಟ್ ಮಾಡ್ಕೊಂಡ್ಬಿಡ್ತೀನಿ ಅಂದ್ರು, ನಾನ್ ಮಾಡ್ತೀನಿ. ಸಾಕ್ಷಿ ನಾಶದ ಆರೋಪ ಇರೋದನ್ನು ಇದೇ ಪ್ರದೋಷ್ ಮೇಲೆ. ಇದು ಮೂರನ್ನು ಹೆಂಗ್ ಸೇರಿಸ್ತೀರಿ ನೀವು? ಸರ್, ಗನ್ ತಗೊಂಡು ಶೂಟ್ ಮಾಡ್ಕೊಳ್ತೀನಿ ಅವ್ರು ಗನ್ನಲ್ಲೇ ಶೂಟ್ ಮಾಡಿ ಸಾಯಿಸ್ಬೋದಾಗಿತ್ತಲ್ಲ ಅವ್ರು ಯಾಕೆ ಸಾಯ್ತಾ ಇದ್ರು? ಅಲ್ಲ, ಸಾಯಿಸ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಉದ್ದೇಶನೇ ಇಲ್ಲ ಅಂದಾಗ ಇವ್ರು ಹೇಳೋ ಸುಳ್ಳು ಅನ್ಸಲ್ವಾಗ? ಈಗ ಅವ್ರು ಅಷ್ಟು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದಾರೆ ಅಂತಿರಲ್ಲ ಹೇಳ್ತಾರಲ್ಲ, ಅವ್ರು ಗನ್ ತಗೊಂಡು ಶೂಟ್ ಮಾಡಿದ್ರೆ ಅವರೇ ಗನ್ ತಗೊಂಡು ಅದರ ಹೊಡಿಬೋದಾಗಿತ್ತಲ್ಲ. ಇದೆಲ್ಲ ಒಂಥರ ಕ್ರಿಯೇಟೆಡ್ ಮಾಡಿದ್ದಾರೆ ಅನ್ಸುತ್ತೆ ಸರ್. ಇದು ತಾವು ತಪ್ಪಿಸ್ಕೊಳ್ಳೋದಕ್ಕೆ ಅಥವಾ ತಾವು ಬಚಾವಾಗೋದಕ್ಕೆ ಕೇಸಿಂದ ಹೇಗಾದ್ರೂ ಆಕ್ಷೇಪ ಮಾಡೋಣ ನಾವು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ.